ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ, ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಸರ್ ಫ್ರೀ ಇದ್ದೀರಾ? ಹಾಂ ಹೇಳಿ ಸರ್. ಸರ್ ಒಂದು ಚಾವರ್ಲೆಟ್ಟು ಟವರೇ ಗಾಡಿ ಸೇಲ್ಗಿದೆ ಅಂತ ಹೇಳ್ಬಿಟ್ಟು ವಾಟ್ಸಪ್ ಮಾಡಿದ್ರಿ. ಹೌದೌದು ಸರ್. ನನಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ ಸರ್. ಗಾಡಿ ಯಾವ ಮಾಡಲ್ ಸರ್ ಇದು? ಸರ್ 2010 ಮಾಡಲ್ ಸರ್. ಅದು 2010. 10 ಮಾಡಲು. ಓನರು 5th ಓನರು. ಸರ್ 5ನೇ ಓನರ್ ಆಗಿದೆ. ಗಾಡಿ ಎಷ್ಟು ರನ್ ಆಗಿದೆ ಸರ್? ಆಗಿದೆ ಸರ್, 1 ಲಕ್ಷ ಮೇಲಾಗಿದೆ. 1 ಲಕ್ಷ ಮೇಲಾಗಿದೆ. ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್ ಇದು? ಗಾಡಿ ಈಗ ಸದ್ಯಕ್ಕೆ ರನ್ನಿಂಗ್ ಇದೆ ಸರ್, ಎಲ್ಲ ಡಾಕ್ಯುಮೆಂಟ್ಸ್. ಇನ್ನೊಂದು ತಿಂಗಳು ಅದೇ ಹಾಂ ಎಲ್ಲ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ ಸರ್, ಇದು ಟ್ರಾನ್ಸ್ಫರ್ ನೀವು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ? ಇಲ್ಲ ಸರ್, ಅವ್ರದ್ದು ಕಸ್ಟಮರ್ ಬಂದವ್ರೆ ಸಿ ಕಂಡೀಷನು. ಹಾಂ ತಗೊಂಡವ್ರು ಮಾಡ್ಕೊಬೇಕು. ಓಕೆ ಸರ್, ಗಾಡಿ ರೀಪೇಂಟಿಂಗ್ ಏನಾರು ಆಗಿದೆಯಾ? ಇಲ್ಲ ಸರ್, ಆ ಥರ ಏನಿಲ್ಲ. ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಲ್ಲ ಸರ್? ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್. ಓಕೆ ಸರ್, ಯಾವ್ದಾದ್ರು ಫೈನ್ಗಳಿದೆಯಾ ಸರ್? ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಈ ಥರ? ಇಲ್ಲ ಸರ್, ಆ ಥರ ಏನೇ ಇಲ್ಲ. ಇದ್ರೆ ಅಕಸ್ಮಾತ್ ನೀವೇ ಕ್ಲಿಯರ್ ಮಾಡಿಕೊಡ್ಬೇಕಾಗತ್ತೆ. ಇದ್ರೆ ಆ ಥರ ಏನಿದ್ರೆ ನಾವು ಕ್ಲಿಯರ್ ಮಾಡಿಕೊಡ್ತೇವೆ. ಓಕೆ ಸರ್, ಗಾಡೀಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾರು ಹಾಕ್ಸೋರ? ಸೀಟ್ ಕವರ್ ಆಗಿರ್ಬೋದು, ಮ್ಯೂಸಿಕ್ ಸಿಸ್ಟಮು? ಸರ್ ಎಲ್ಲ ಇದೆ ಗಾಡಿಯಲ್ಲಿ. ಸಿಸ್ಟಮ್ ಅದೇ, ಉಪ್ಪರ್ ಅದೇ, ಹ್ಞೂ ಉಪ್ಪರ್ ಅದೇ, ಸ್ಕ್ರೀನ್ ಅದೇ, ಹ್ಞೂ ಆಂಪ್ಲಿಫೈರ್ ಅದೇ, ಎಲ್ಲ ಅದೇ ಗಾಡಿಯಲ್ಲಿ. ಓಕೆ ಸರ್, ಇದು ಟೈರ್ ಕಂಡೀಷನ್ ಎಲ್ಲ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಸರ್ ಅದೇ ಒಂದು 60-70% ಅದೇ ಟೈರ್. 67% ಇದೆ. ಹೌದು, 60 to 70. ಹಾಂ, ಇಂಚೆಟ್ರ್ ಗಾಡಿ. ಸರ್ ಎಲ್ಲಾನ ಗಾಡಿ ಸ್ಕ್ರಾಚಸ್ ಆಗಿರೋದು, ಆಕ್ಸಿಡೆಂಟ್ ಆಗಿರೋದು, ಡೆಂಟ್ ಈ ಥರ ಏನಾದರೂ ಇದೆಯಾ? ಇಲ್ಲ ಸರ್, ಆ ಥರ ಏನೂ ಇಲ್ಲ. ಫುಲ್ ಓಕೆ ಇದೆ. ಗಾಡಿದೆಲ್ಲ ಕೆಲಸ ಮಾಡಿಸಿದ್ದೇವೆ. ಇಲ್ಲಾಂದ್ರೆ ಒಂದು 20-30 ಸಾವಿರ ಕೆಲಸ ಮಾಡಿಸಿದ್ದೇವೆ. ಹಾಂ ಗಾಡಿ ಒಳಗೆ ಈಗ ₹1 ಕೆಲಸ ಇಲ್ಲ. ಎಷ್ಟು ಸೀಟರ್ ಸರ್ ಇದು ವೆಹಿಕಲ್? 10 ಸೀಟ್ರು. 10 ಸೀಟರ್ ಬರುತ್ತಾ? 10 ಸೀಟ್ರ್ ಅದು. ಓಕೆ ಸರ್, ಗಾಡೀಲಿ ಮ್ಯಾಗ್ವೀಲ್ ಇದೆ ಸರ್? ಇಲ್ಲ ಸರ್, ಸರ್ ಇದು ಫ್ಯೂಲ್ ಡೀಸೆಲ್ ಅಲ್ವಾ? ಡೀಸೆಲ್. ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು ಸರ್ ಅಂದಾಜು? ಬರ್ತದೆ ಸರ್, ಒಂದು ಲೋಕಲ್ ಒಂದು 15-16 ಬರ್ತದೆ. ಹೈವೇಲಿ ಒಂದು 18-17 ಬರ್ತದೆ. 18 to 20 ಬರುತ್ತೆ ಹೈವೇಲಿ? ಇಲ್ಲ, 17-18 ಬರ್ತದೆ. 17-18. ಹಾಂ ಹಾಂ. ಸರ್ ನೀವು ಓನರಾ ಅಥವಾ ಡೀಲರಾ? ಡೀಲರ್. ಓಕೆ ಸರ್, ಲೊಕೇಶನ್ ಎಲ್ಲಿ ಬರ್ತದೆ ಸರ್ ಇದು? ಇದು ಚಿಕ್ಕೋಡಿ ಬರ್ತದೆ ಸರ್. ಚಿಕ್ಕೋಡಿ? ಹೌದು. ಹಾಂ ಅಂದರೆ ಬೆಳಗಾಂ ಡಿಸ್ಟಿಕ್ ಬರುತ್ತಲ್ಲ ಸರ್? ಬೆಳಗಾಂ ಡಿಸ್ಟಿಕ್. ಸರಿ ಸರ್, ಆಯ್ತು. ಈಗ ಫೈನಲ್ ಆಗಿ ರೇಟಿಗೆ ಬಂದ್ಬಿಡೋಣ. ರೇಟ್ ಎಷ್ಟು ಕೊಟ್ಟು ಮಾಡ್ತಿದ್ದೀವಿ ಸರ್ ಇದಕ್ಕೆ? ಸರ್ ಅದು FC ಇನ್ಸೂರೆನ್ಸ್ ಪ್ರೈಸ್ ನಾವೇ ಮಾಡಿಕೊಡೋದಂದ್ರೆ ಈಗ ರನ್ನಿಂಗ್ ಅದೇ. ಹಾಂ ಆದರೆ ಮಾಡಿಕೊಡೋದಾದ್ರೆ ಒಂದು 250 ಹೇಳ್ತಾರೆ. 2,50,000 ಹೇಳ್ತಾರೆ. 2,50,000. ಹಾಂ, ಮಾಡಿಕೊಡೋದಾದ್ರೆ ನಾವೇ. ಹಾಂ ಅಂತ ಏನು ಬಂದರೆ ಬೈಟೆಕ್ನಲ್ಲಿ ಒಂದು 230 ಬಿಡ್ತೀವಿ. ಓಕೆ, ಈಗ 2,50,000 ಹೇಳ್ತಾವ್ರೆ, ಒಂದು 20,000 ಕಡಿಮೆ ಆಗುತ್ತೆ. ಕಮ್ಮಿ ಆಗ್ತದೆ ಸರ್, ಒಂದು FC ಇನ್ಸೂರೆನ್ಸ್ ಪ್ರೈಸ್ ಮಾಡಿಕೊಟ್ಟು. FC ಇನ್ಸೂರೆನ್ಸ್ ಎರಡೂ ಫ್ರೆಶ್ ಮಾಡಿಕೊಡ್ತೀರಾ? 2,30,000 ಆಗುತ್ತೆ. 30,000 ಆಗುತ್ತದೆ. ಸರಿ ಸರ್, ಆಯ್ತು. ನಿಮ್ಮ ಚಾನೆಲ್ ಕಡೆಯಿಂದ ಬಂದರೆ ಹಾಂ ಒಂದು 2,25,000 ಕೊಟ್ಬಿಡಿ ಸರ್. ಓಕೆ ಸರ್, ಆಯಿತು. ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಚಾನಲ್ ಕಡೆಯಿಂದ ಏನು ಬಂದು ಅವರೇ ಮಾಡ್ಕೊತಾರಂದ್ರೆ ಒಂದು 2 ಲಕ್ಷಕ್ಕೆ ಕೊಟ್ಬಿಡಿ. ಓಕೆ, ಎಲ್ಲ ಅವರೇ ಕ್ಲಿಯರ್ ಮಾಡ್ಕೊತೀವಿ ಅಂತಂದ್ರೂ 2 ಲಕ್ಷ ಕೊಡೋಕೆ ರೆಡಿ ಇದ್ದೀರಾ? 2 ಲಕ್ಷಕ್ಕೆ ಕೊಡು. ಇನ್ನೊಂದು ನಿಮ್ಮ ಚಾನೆಲ್ ಕಡೆ ಇನ್ನೊಂದು 5,000 ಕಡಿಮೆ ಮಾಡಿಕೊಡಿ, ಅವರೇ ಮಾಡ್ಕೊತಾರೆ. ಓಕೆ ಸರ್, ಹಂಗಾರೆ ಚೆನ್ನಾಗಿ ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ? ಹಾಂ, ಕೊಡ್ತೇವೆ ಸರ್. ಓಕೆ ಸರ್, ಬೆಸ್ಟ್ ಪ್ರೈಸ್ ಮಾಡಿಕೊಡಿ. ಯಾರನ್ನ ಚಾನಲ್ ಕಡೆಯಿಂದ ಬಂದರೆ ನಿಮ್ಮ ನೋಡ್ಕೊಂಡು. ಕಡೆಯಿಂದ ಬೇಕಾದ್ರೆ ಬಂದರೆ ಕೂಡ ಒಂದು ಮಾಡಿಕೊಡೋದು ಅಂದರೆ ಒಂದು 220 ಫೈನಲ್ ಕೊಟ್ಬಿಡ್ತೀನಿ. ಮತ್ತೆ ಅವರೇ ಮಾಡ್ಕೊತಾನಂದ್ರೆ ಒಂದು ನಿಮ್ಮ ಚಾನೆಲ್ ಕಡೆ ಬಂದರೆ 195 ಕೊಟ್ಬಿಡ್ತೀನಿ. ಆಯಿತು ಸರ್, ಆಯಿತು. ಒಳ್ಳೇದಾಗಲಿ. ಈಗ ನಾನು ಇದೇ ನಂಬರ್ ಕೊಟ್ಟಿಲ್ಲ ಕಾಂಟ್ಯಾಕ್ಟ್ ನಂಬರು? ಹಾಂ, ಇದೇ ನಂಬರ್ ಕೊಡಿ. ಓಕೆ ಸರ್, ಆಯಿತು. ಓಕೆ, ಥ್ಯಾಂಕ್ ಯು ಸರ್.
ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೋ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಈ ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.